ಮಹಾಮಂತ್ರಿಗಳೇ, ನಿಲ್ಲಿ ನಿಲ್ಲಿ ನಿಲ್ಲಿ, ನಾವು ನಿಮ್ಮ ಜೊತೆ ಬರ್ತಿದ್ದೇವೆ. ಬನ್ನಿ ಬನ್ನಿ ಗುರುವರಿಯರೇ, ನೀವೆಲ್ಲಿ ಬಿಡೋರಿದ್ದೀರಾ? ನಮಗೆ ಬಹಳ ಚೆನ್ನಾಗಿ ಗೊತ್ತು ಪಂಡಿತ ರಾಮಕೃಷ್ಣ. ನೀವಿಷ್ಟು ಸುಲಭವಾಗಿ ಅರಮನೆಯನ್ನು ಆ ಧೂರ್ತ ಬಾಲನಿಗೆ ಪ್ರಾಪ್ತಿಯಾಗಲು ಬಿಡುವುದಿಲ್ಲ. ನಾವು ಅವನ ಮುಂದೆ ಅವನ ಪರವಾಗಿರುವಂತೆ ಸುಮ್ಮನೆ ನಾಟಕ ಮಾಡುತ್ತಿದ್ದೆವು. ಕಾರಣ ನಮಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ಈ ಸಮಸ್ತ ಕಾರ್ಯವನ್ನು ನೀವು ಯಾವುದೋ ಯೋಜನೆ ಅನುಸಾರ ಮಾಡುತ್ತಿರುವಿರೆಂದು. ಯೋಜನೆ? ಅರೆ, ನಮ್ಮ ಬಳಿ ಅಂತ ಯಾವ ಯೋಜನೆನೂ ಇಲ್ಲ. ಹಾಗಾದರೆ ಈ ಅರಮನೆ ಬಾಲನ ಪಾಲಾಯ್ತೆ. ದುರ್ಭಾಗ್ಯವೆಂದ್ರೆ ಸತ್ಯ ಇದೆ ಗುರುವರಿಯರೇ. ಹಾಗಾದ್ರೆ ಬಾಲ ಅತಿಥಿ ಹೇಗಾದ? ನೀವು ಅವನ ಸತ್ಕಾರದ ವ್ಯವಸ್ಥೆ ಯಾಕೆ ಮಾಡ್ತಿದ್ದೀರಾ? ಗುರುವರಿಯರೇ, ಆ ಬಾಲನಿಗೆ ಅರಮನೆಯ ಸುರಕ್ಷಾ ವ್ಯವಸ್ಥೆ ಬಗ್ಗೆ ತಿಳಿಸಬೇಕಾಗಿತ್ತು. ಮಹಾರಾಜರ ಅಭಿಪ್ರಾಯವೇನೆಂದ್ರೆ ಅದು ಮಹಾಮಂತ್ರಿಗಳೇ ತಿಳಿಸಬಹುದಲ್ಲವೇ? ನಿಮ್ಮ ಅವಶ್ಯಕತೆ ಏನಿದೆ? ನಾನು ಕೇವಲ ಮಹಾರಾಜರ ಪ್ರತಿನಿಧಿತ್ವ ವಹಿಸ್ತಿದ್ದೆ ಅಷ್ಟೇ. ನಾವು ನಿಮ್ಮ ಜೊತೆ ಬರುತ್ತೇವೆ. ನಾವಿರುವಾಗ ನೀವು ಮಹಾರಾಜರ ಪ್ರತಿನಿಧಿತ್ವದ ಅಧಿಕಾರಿ ಹೇಗೆ ಆಗುತ್ತದೆ? ನೀವು ರಾಜಪುರೋಹಿತರಲ್ವೇ? ನಿಮ್ಮ ಕಾರ್ಯ ಪೂಜಾ ಕಾರ್ಯ ಅನುಷ್ಠಾನ ಮಾಡಿಸುವುದು. ಖಂಡಿತ. ಅಂದಮೇಲೆ ಬಾಲ ಮಹೋದಯ ಅರಮನೆಯ ಗೃಹ ಪ್ರವೇಶದ ಪೂಜೆ ಮಾಡಿಸುವಾಗ ನಿಮ್ಮ ಅವಶ್ಯಕತೆ ಇರುತ್ತೆ. ಆಗ ನೀವು ಬನ್ನಿ. ಈಗ ಹೊರಡಿ. ಯಾಕೆ ನಾವಿಕೆ ಬರಬಾರದು? ಆಚಾರ್ಯರೇ, ನೀವು ಅರ್ಥ ಮಾಡ್ಕೋತಾ ಇಲ್ಲ. ಅದೇನಂದ್ರೆ 3 ಜನ ಹೋದ್ರೆ ಕೆಲ್ಸ ಕೆಡುತ್ತೆ. ಸಿಕ್ಬಿದ್ರೆ ಅಂತ ತಾನೇ. ಇದರ ತಾತ್ಪರ್ಯ ಏನೆಂದರೆ, ನೀವಿಬ್ಬರು ಯಾವುದೋ ಮಹತ್ವಪೂರ್ಣ ಉದ್ದೇಶಕ್ಕಾಗಿ ಹೊರಟಿದ್ದೀರಾ, ಅದಕ್ಕೆ ಕೆಲಸ ಕೆಡ ಶಂಕೆ ಮೂಡ್ತಿದೆ. ಅಲ್ವೇ ಅಲ್ವೇ ಅಲ್ವೇ? ಆಚಾರ್ಯರೇ, ನಾನು ಹೇಳೋ ತಾತ್ಪರ್ಯ ಇದು ಆಗಿರ್ಲಿಲ್ಲ. ನಾವ್ ಏನ್ ಹೇಳಕ್ ಬಂದ್ವಿ ಅಂದ್ರೆ ಸರಿ ಸರಿ, ನೀವೀಗ ಹೊರಡಬಹುದು. ಧನ್ಯವಾದ. ಹೋಗಿ. ನಾವು ಬಹಳ ಚೆನ್ನಾಗಿ ಬಲ್ಲೆವು ಈ ಪಂಡಿತ ರಾಮಕೃಷ್ಣನನ್ನು. ಅವಶ್ಯವಾಗಿ ಯಾವುದೋ ಯೋಜನೆ ಇದೆ. ಮಹಾರಾಜ ಇಷ್ಟು ಸುಲಭವಾಗಿ ಆ ದುಷ್ಟ ಬಾಲನಿಗೆ ಅರಮನೆಯನ್ನು ನೀಡಿ ಬಿಡುವರೆ? ನಮ್ಮನ್ನು ಜೊತೆಗೆ ಕರೆದೊಯ್ಯದೆ ಪಂಡಿತ ರಾಮಕೃಷ್ಣ ಈ ಯೋಜನೆಯ ಮತ್ತು ಯೋಜನೆಯ ಸಫಲತೆಯ ಶ್ರೇಯ ಪಡೆಯಲು ಹೊರಟಿದ್ದಾನೆ. ಈಗ ನೀವೇನ್ ಮಾತಾಡ್ತಿದ್ದೀರಾ ಗುರುಗಳೇ? ನೀವು ಸಹ ಇಷ್ಟೊಂದು ದುಷ್ಟ ಅಲ್ಲಲ್ಲ. ನನ್ನ ಮಾತಿನ ಅರ್ಥ, ದುಷ್ಟ ಬಾಲನಿಗೆ ಈ ಕಾರ್ಯದಲ್ಲಿ ಸಫಲನಾಗಲು ಬಿಡೋದಿಲ್ಲ ಅಲ್ವೇ? ಗುರುಜಿ, ನೀವು ಕೂಡ ನಿಮ್ಮ ಚಮತ್ಕಾರಿ ಬುದ್ಧಿನ ಪ್ರಯೋಗ ಮಾಡಿ. ಮಾಡ್ತೀನಿ. ಮಾಡಾಯ್ತು. ನಾವು ಅವರಿಬ್ಬರನ್ನ ಹಿಂಬಾಲಿಸೋಣ. ಬಾಲ ಬಾಲ ಬಾಲ, ಎಷ್ಟು ದೀಪಗಳಿದೆ! ಈ ದೀಪಗಳನ್ನ ನಾವು ವರ್ಷ ಪೂರ್ತಿ ಬೆಳಗಿಸ್ತೀವಿ. ವಾಚಾರು, ವಾಹ್! ನನಗಂತೂ ನನ್ನ ಅದೃಷ್ಟದ ಮೇಲೆ ವಿಶ್ವಾಸವೇ ಬರುತ್ತಿಲ್ಲ. ಒಂದೇ ರಾತ್ರಿಯಲ್ಲಿ ಇಂಥ ಭವ್ಯ ಅರಮನೆಗೆ ನಾನು ಒಡೆಯನಾಗಿ ಬಿಟ್ಟೆನಲ್ಲ, ಹೌದಲ್ವಾ? ಹಾ ಬಾಲ, ಈ ಎಲ್ಲಾ ಶ್ರೇಯಸ್ಸು ಪಂಡಿತ ರಾಮಕೃಷ್ಣನಿಗೆ ಸೇರುತ್ತೆ. ಅವನು ತೆರೆದ ದರ್ಬಾರಿನಲ್ಲಿ ನಿನಗೆ ಸವಾಲು ಹಾಕದಿದ್ದರೆ ನಿನ್ನ ತಲೆಯಲ್ಲಿ ಇಂತಹ ಒಳ್ಳೆ ಯೋಜನೆ ಬರುತ್ತಿರಲಿಲ್ಲ, ಹೌದಲ್ವಾ? ಹಾ, ಇದಂತೂ ಸತ್ಯ. ಏನು ಪಿತಾಶ್ರೀ, ಇದೆಲ್ಲ ನಮ್ದೇನಾ? ಹೌದು ಪುತ್ರ, ಇದೆಲ್ಲವೂ ಈಗ ನಮ್ಮದೇ. ಏನು ಹೇಳಿ ರಾಜರೇ? ಮಹರ್ಷಯ, ಪಂಡಿತ್ ರಾಮಕೃಷ್ಣ ಮತ್ತು ಮಹಾಮಂತ್ರಿಗಳು ನಿಮ್ಮನ್ನು ಭೇಟಿಯಾಗಲು ಅನುಮತಿ ಕೋರಿದ್ದಾರೆ. ಅನುಮತಿ? ಅವಶ್ಯವಾಗಿ ಬರ ಹೇಳಿ ಅವರನ್ನು. ಸರಿ. ಪ್ರಣಾಮ ಬಾಲ ಮಹೋದಯ. ಪ್ರಣಾಮಗಳು. ನಾವು ವಿಜಯನಗರ ರಾಜ್ಯದ ಮಹಾಮಂತ್ರಿ ತಿಮ್ಮರಸು ನಿಮಗೆ ಈ ಅರಮನೆಗೆ ಸ್ವಾಗತ ಕೋರುತ್ತೇವೆ. ನಾವು ಈ ಅರಮನೆಗೆ ಸಂಬಂಧಿಸಿದ ಸುರಕ್ಷಾ ವ್ಯವಸ್ಥೆಯ ಮಾಹಿತಿಯನ್ನು ನೀಡಲು ಬಂದಿದ್ದೇವೆ. ಮಹಾಮಂತ್ರಿಗಳೇ, ನೀವು ನಾಳೆ ಮುಂಜಾನೆ ಬನ್ನಿ. ಈಗ ನಾವು ಅತ್ಯಂತ ಆಯಾಸಗೊಂಡಿದ್ದೇವೆ. ಈಗ ನಾವು ವಿಶ್ರಾಮ ಪಡೆಯುತ್ತೇವೆ. ನೀವು ಯಾವುದೇ ಮಾಹಿತಿ ನೀಡಬೇಕಾಗಿದ್ದರೆ ನಾಳೆ ನೀಡಿ. ಅರೇ ಇಲ್ಲ ಬಾಲ ಮಹೋದಯ, ನಿಮ್ಮಂತೆ ವಿನಂತಿಸ್ತೇನೆ, ಈ ರಾತ್ರಿ ನೀವು ಮಹಾರಾಜರ ಶಯ್ಯೆಯ ಮೇಲೆ ನಿದ್ರಿಸಬೇಡಿ. ಯಾಕೆ? ಪಂಡಿತ್ ರಾಮಕೃಷ್ಣ, ಬಹುಶಃ ನಿಮಗೆ ತಿಳಿದಿಲ್ಲ, ಈಗ ಈ ಎಲ್ಲ ಅರಮನೆ ನಮ್ಮ ಅಧೀನದಲ್ಲಿದೆ. ಹಾಗೂ ಈ ಅರಮನೆಯಲ್ಲಿರೋ ಎಲ್ಲ ವಸ್ತುಗಳ ಮೇಲೆ ನಮ್ಮ ಅಧಿಕಾರವಿದೆ. ನಮಗೆ ಹೇಗೆ ಬೇಕಾಗುತ್ತದೆ ಹಾಗೆ ಉಪಯೋಗಿಸುತ್ತೇವೆ. ನೀವು ನಮಗೆ ಈ ಪಲ್ಲಂಗದ ಮೇಲೆ ಮಲಗಬೇಡಿ ಎಂದು ಹೇಗೆ ಹೇಳುವಿರಿ? ಕ್ಷಮಿಸಬೇಕು ಬಾಲ ಮಹೋದಯರೇ,
ನಾನು ನಿಮ್ಮ ಸುರಕ್ಷತೆ ದೃಷ್ಟಿಯಿಂದ ಈ ಸಲಹೆ ನೀಡಿದೆ. ನಿಮ್ಮ ಶರೀರದ ಭಾರ ಎಷ್ಟಿದೆ? ದೇಹದ ಭಾರ ಹಾ 60 ಕೆಜಿ. ಓಹೋ, 5 ಕೆಜಿ ಕಮ್ಮಿ ಇದೆ ಮಂತ್ರಿವರಿಯರೇ. ಯಂತ್ರತಜ್ಞರಿಗೆ ಹೇಳಿ ಎಲ್ಲಾ ಯಾಂತ್ರಿಕ ವ್ಯವಸ್ಥೆನ ತದನುಸಾರ ಬದಲಿಸಬೇಕು. ನಿಮ್ಮ ಮಾತಿನ ತಾತ್ಪರ್ಯವೇನು? ಅದೇನಂದ್ರೆ ಸುರಕ್ಷತೆಯನ್ನ ಧ್ಯಾನದಲ್ಲಿರಿಸಿ ಅರಮನೆಯ ಶಯ್ಯಗಳನ್ನ ಮಹಾರಾಜ ಹಾಗೂ ಮಹಾರಾಣಿಯರ ಭಾರದ ಅನುಸಾರ ಸಿದ್ಧಪಡಿಸಲಾಗಿದೆ. ಒಗಟಿನ ರೀತಿಯಲ್ಲಿ ಮಾತನಾಡಬೇಡಿ, ಸ್ಪಷ್ಟವಾಗಿ ಹೇಳಿ. ಮಂತ್ರಿವರಿಯರೇ, ನೀವೀಗ ಪ್ರತ್ಯಕ್ಷವಾಗಿ ತೋರಿಸ್ಬಿಡಿ. ಆಗಲಿ ಪಂಡಿತ ರಾಮಕೃಷ್ಣರೇ. ಏನನ್ನು ಮಾಡುತ್ತಿದ್ದೀರಿ ನೀವು? ನೀವೇ ಪ್ರತ್ಯಕ್ಷ ನೋಡಿ. ಇಡಿ. ನೋಡಿದ್ರ ನೀವು? ನನ್ನ ಮಾತಿನ ಅರ್ಥ ಇದೇ ಆಗಿತ್ತು. ಮಹಾರಾಜರನ್ನ ಬಿಟ್ಟು ಯಾರೇ ಈ ಶಯ್ಯೆಯ ಮೇಲೆ ನಿದ್ರಿಸಿದ್ರು ಆಗ ಈ ಶೂಲ ಅಲ್ಲಿಂದ ಬಂದು ಸೀದಾ ಅವರ ಎದೆಗೆ ಇಲ್ಲ. ಅಯ್ಯರೇ, ಬಾಲ ಮಹಾಶಯರು ಚಿಂತಿತರಾದ್ರು. ತಗೊಂಡು ಹೋಗಿ ಬೇಗ ಹೋಗಿ, ದೂರ ತಗೊಂಡು ಹೋಗಿ. ತಗೊಂಡು ಹೋದ್ರು. ಬಾಲಮಹೋದಯರೇ, ನೀವು ಚಿಂತೆ ಮಾಡಬೇಡಿ. ನಾವು ನಾಳೆನೇ ಯಂತ್ರ ವಿಶೇಷಗಾರರನ್ನ ಕರೆತಂದು ಇದನ್ನ ನಿಮಗೆ ಹೊಂದೋ ಹಾಗೆ ಬದಲಾಯಿಸ್ತೀವಿ. ಹಾ, ಮತ್ತು ಸುರಕ್ಷಾ ವ್ಯವಸ್ಥೆಗಾಗಿ ನಾವು ನಿಮ್ಮನ್ನು ನಾಳೆ ಭೇಟಿ ಆಗ್ತೀವಿ, ನೀವು ಆದೇಶ ನೀಡಿದಂತೆ. ಹಾ, ನಾವೀಗ ನಿಮ್ಮ ಆದೇಶವನ್ನು ಉಲ್ಲಂಘಿಸಲು ಹೇಗೆ ಸಾಧ್ಯ? ಧನ್ಯವಾದ. ಇಲ್ಲ 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 ಇಲ್ಲ, ನಾಳೆ ಅಲ್ಲ, ಇವತ್ತೇ ನೀವೆಲ್ಲ ಸುರಕ್ಷಾಗಾರರಿಗೆ ಹೇಳಿ, ಇವಾಗಲೇ. ಉಚಿತವಿದೆ, ನಿಮ್ಮ ಆಜ್ಞೆಯಂತೆ ಆಗ್ಲಿ. ಬನ್ನಿ ಬನ್ನಿ. ಇದನ್ನು ನೋಡಿ, ಇದೊಂದು ವಿಶೇಷ ಪ್ರಕಾರದ ವಸ್ತು. ಇದನ್ನು ಆಕಸ್ಮಿಕತೆಯ ಸ್ಥಿತಿಗಾಗಿ ತಯಾರಿಸಲಾಗಿದೆ. ಒಂದೊಮ್ಮೆ ನಿಮ್ಗೇನಾದ್ರೂ ಅರಿವಾದ್ರೆ, ಯಾರಾದ್ರೂ ನಿಮ್ಮ ಮಾತನ್ನ ಕದ್ದು ಕೇಳಿಸ್ಕೊತಿದ್ದಾರೆ ಅಂತ ಆ ವಸ್ತುನ ಹೇಳಿರಿ. ಏನೂ ಆಗ್ಲಿಲ್ಲ. ಅರೆ ಇದೇನ್ ಮಾಡಿದ್ರಿ ದಾಸ ಮಹೋದಯರೇ? ಇದನ್ನ ಆಕಸ್ಮಿಕ ಸ್ಥಿತಿಯಲ್ಲಿ ಪ್ರಯೋಗಿಸ್ತಾರೆ, ಎಳಿಲೇಬಾರ್ದಾಗಿತ್ತು. ಈ ರೀತಿಯ ಧ್ವನಿಗಳು ಅರಮನೆಯಲ್ಲಿ ಬರುತ್ತಲೇ ಇರ್ತವೆ. ಬರುತ್ತಿರುತ್ತದೆ. ನಮ್ಮ ಅರಮನೆಯಲ್ಲಿ ಈ ರೀತಿ ತುಂಬಾ ಸಲ ಆಗಿದೆ. ಇಲ್ಲಿ ವಾಯು ಪರಿಭ್ರಮಣೆ ಮಾಡ್ತಾನೆ ಇರುತ್ತೆ, ಆಗಾಗ ಈ ತರ ಧ್ವನಿ ಕೇಳ್ತಾನೆ ಇರುತ್ತೆ. ಅಮ್ಮ, ಮತ್ತೆ ಅದೇ ಧ್ವನಿ. ಅರೆ, ನಾವು ನಿಮ್ಗೆ ಹೇಳಿದ್ವಲ್ಲ, ವಾಯು ಪರಿಭ್ರಮಣೆ. ವಾಯು, ವಾಯು ಇದು. ಇಲ್ಲ ಇಲ್ಲ, ಆದ್ರೆ ಈ ತರ ಮಹಾರಾಣಿಯವರ ಕೋಣೆಯಲ್ಲೂ ಆಗುತ್ತಿರುತ್ತದೆಯೇ? ಹಾ, ಅದೇನಂದ್ರೆ ಒಂದೊಂದು ಕೊಠಡಿಯಲ್ಲೂ ಭಿನ್ನ ಪ್ರಕಾರದ ವ್ಯವಸ್ಥೆ ಇದೆ, ಸುರಕ್ಷತೆ ದೃಷ್ಟಿಯಿಂದ. ಸುರಕ್ಷೆ? ಇಂಥ ಸುರಕ್ಷೆನೆ? ಹೌದು. ಬನ್ನಿ, ನಾನು ನಿಮ್ಗೆ ಎಲ್ಲಾ ಮಾಹಿತಿಯನ್ನ ನೀಡ್ತೇನೆ, ಎಲ್ಲ ತೋರಿಸ್ತೇನೆ. ಬನ್ನಿ. ಈಗ ಇದನ್ನ ನೋಡಿ. ಇದರಲ್ಲೇನು ವಿಶೇಷವಿದೆ? ಮಹಾರಾಣಿ ತಮ್ಮ ಬಹುಮೌಲ್ಯ ಆಭರಣ ಹಾಗೂ ಬೆಲೆ ಬಾಳುವ ವಸ್ತುಗಳಿಟ್ಟಿದ್ದಾರೆ. ಇದು ಸಾಮಾನ್ಯ ವಿಷಯ, ಇದು ನಮಗೆ ತಿಳಿದಿತ್ತು. ಇಲ್ಲ ಬಾಲಮಹಾಶಯರೇ, ಅರಮನೆಯಲ್ಲಿ ಯಾವುದು ಸಾಮಾನ್ಯವಾಗಿರುವುದಿಲ್ಲ. ಇದನ್ನು ತೆರೆಯುವ ಮೊದಲು ಅರಮನೆಯಲ್ಲಿ ಪ್ರತಿಯೊಬ್ಬರು ಒಂದು ವಿಶೇಷ ಸಂಕೇತ ನೀಡಬೇಕಾಗುತ್ತೆ. ಉದಾಹರಣೆಗೆ, ಮಹಾರಾಜರ ಸಂಕೇತ 2 ಪೂರ್ಣ ಹಾಗೂ 1 ಅರ್ಧ ಚಪ್ಪಾಳೆ. ಇಲ್ಲ, ಈ 2 ಚಪ್ಪಾಳೆ ನಮಗೆ ಅರ್ಥವಾಯಿತು. ಈ ಅರ್ಧ ಚಪ್ಪಾಳೆ ಹೇಗೆ ಭರಿಸುತ್ತಾರೆ? ಈಗಲೇ ತೋರಿಸ್ತೇನೆ. ಹೀಗೆ ಈಗ ನೀವು ಇದನ್ನ ತೆರೆದು ನೋಡಬಹುದು. ಬನ್ನಿ. ಇಲ್ಲ, ನೀವೇ ತೆಗೆಯಿರಿ. ಅರೆ, ನೀವೇ ತೆಗೀರಿ. ಇಲ್ಲ, ನೀವೇ ತೆಗೆಯಿರಿ. ಹೆದರ್ಬಿಟ್ಟು ನಾನೇ ತೆಗಿತೀನಿ.
ಜುಟ್ಟಿಗೆ ಏನಾಯ್ತು? ನಿಮ್ಮ ಜುಟ್ಟು ಸೊಟ್ಟಗಾಗಿದೆ ಗುರುಜಿ. ಹೇಗೆ? ಯಾವಾಗಿನಿಂದ? ಬಹಳ ಹೊತ್ತಿಂದ ಗುರುಜಿ. ಯಾಕೆ ಹೇಳಿಲ್ಲ? ಬಹಳ ಸುಂದರವಾಗಿ ಕಾಣಿಸ್ತಿತ್ತು, ಅದಕ್ಕೆ ಹೇಳಿಲ್ಲ ಗುರುಜಿ. ನನ್ಗಂತೂ ಅನ್ನಿಸ್ತಾನೆ ಇಲ್ಲ ಇದು ಸರಿ ಹೋಗೋ ಕೆಲ್ಸ ಅಂತ. ಗುರುಜಿ, ಇನ್ ಮುಂದೆ ನಿಮ್ ಇಡೀ ಜೀವನ ಈ ಸೊಟ್ಟಗಿರೋ ಜುಟ್ಟನ್ನ ಇಟ್ಕೊಂಡೆ ಸಾಗಿಸ್ಬೇಕು. ಜುಟ್ಟಿನ ವಿಷಯ ಬಿಡಿ, ಇದರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಅಲ್ಲಿ ಒಳಗೆ ಪಂಡಿತ ರಾಮಕೃಷ್ಣ ಏನು ಮಾಡ್ತಾ ಇರಬಹುದು? ಅವಶ್ಯವಾಗಿ ನಾವೀಗಲೇ ಕೊಠಡಿ ಒಳಗೆ ಹೋಗ್ಬೇಕು. ಬನ್ನಿ. ಆದರೆ ಗುರುಜಿ, ಅವಸ್ಥೆಯಲ್ಲಿ ಹೋಗೋದಾ? ಇನ್ಯಾವ ಅವಸ್ಥೆಯಲ್ಲಿ ಹೋಗ್ಬೇಕು? ಬನ್ನಿ. ಇವೆಲ್ಲ ನಿಮ್ದೆ. ನೀವು ಹೇಳಿದ ಹಾಗೆ ನಾವು ಮಾಡಿದರೆ 2 ಪೂರ್ಣ ಚಪ್ಪಾಳೆ, ಅರ್ಧ ಚಪ್ಪಾಳೆ ಹೊಡೆಯದೆ ಹೋದ್ರೆ ಉಚಿತವಿದೆ. ನಾವೀಗ ಹೇಳ್ತೀವಿ, ಒಂದೊಮ್ಮೆ ನೀವು ಚಪ್ಪಾಳೆ ಹೊಡಿದೇ ಇದ್ರೆ ಆಗ ಅದರ ಪರಿಣಾಮ ಏನಾಗುತ್ತೆ ಅಂತ ನೋಡಿ. ಬನ್ನಿ. ನೀವು ದಯವಿಟ್ಟು ಹಿಂದೆ ಸರಿ. ಬನ್ನಿ 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 ಬನ್ನಿ. ಗುರುವರ್ಯರೇ, ಆಚಾರ್ಯರೇ, ಗುರುವರ್ಯರೇ, ನೀವು ಕ್ಷೇಮ ತಾನೆ? ಕ್ಷೇಮವಾಗಿರುವಂತಿದೆ. ನಾವು ಕ್ಷೇಮವಾಗಿ ಇದ್ದೇವೆ ಗುರುವರ್ಯ. ಅಯ್ಯೋ ಆಚಾರ್ಯರೇ, ನಾವ್ ಎಷ್ಟು ಬಾರಿ ಹೇಳಿದ್ದೇವೆ ಯಾವುದೇ ಕೊಠಡಿಯ ದ್ವಾರ ತೆರೆಯೋ ಮುನ್ನ ಅನುಮತಿ ಪಡೆಯೋದು ಅವಶ್ಯಕ ಎಂದು. ಪ್ರತೀತಿ ಆಗ್ತಾ ಇದೆ. ಒಂದ್ ವೇಳೆ ವಿಳಂಬ ಆಗಿದ್ದಿದ್ರೆ ಆಗ ಏನು? ಆಯ್ತು. ನಮಗೆ ಬಹಳ ಚೆನ್ನಾಗಿ ತಿಳಿದಿತ್ತು ಅದು ಬಾಣ ತೂರಿ ಬಂದವೆಂದು. ನಾವು ಈ ಕೊಠಡಿಯಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಚಮತ್ಕಾರವನ್ನ ಪ್ರದರ್ಶನ ಮಾಡಲು ಬಯಸಿದ್ದೆವು. ಹಾಗೂ ಈ ಸಮಸ್ತ ಸುರಕ್ಷತೆ ಉಪಾಯ ಸಾಧಾರಣ ಕಳ್ಳ ಕಾಕರಿಗೆ ಮಾತ್ರ, ನಮ್ಮಂಥ ಸಿದ್ಧ ಪುರುಷರಿಗೆ ಅಲ್ಲ. ನೋಡಮಣಿ, ಶುರುವಾಯಿತು ಮತ್ತೆ ನಮ್ಮ ಪೂಜ್ಯ ಗುರುಗಳ ಪ್ರವಚನ. ಇವರು ಎಷ್ಟು ಉದ್ದುದ್ದ ಭಾಷಣ ಮಾಡ್ತಿದ್ದಾರೆ. ಅಯ್ಯೋ ದಣಿ, ಈ ಮುದಿನಿಂದ ಸುತ್ತೋದು ತುಂಬಾ ಅಪಾಯ. ಇವನಿಂದ ನಾವ್ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದು. ಬನ್ನಿ, ನಾನು ನಿಮ್ಗೆ ಕಾಲವಾತಾಯನ ಬಗ್ಗೆ ಮಾಹಿತಿ ನೀಡ್ತೇನೆ. ಬನ್ನಿ 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 ಬನ್ನಿ. ಹಿಂದೆ ನಡೆಯಿರಿ. ಇದೊಂದು ವಿಶೇಷ ಪ್ರಕಾರದ ಕಾಲವಾತಾಯನ ಕಿಟಕಿ. ಒಂದೊಮ್ಮೆ ಇಂಥ ಸ್ಥಿತಿ ಒದಗಿದ್ರೆ ಒಬ್ಬ ದುಷ್ಟ ಅಪರಾಧಿ ಸುರಕ್ಷತೆ ಎಲ್ಲಾ ನಿಯಮಗಳನ್ನ ಬದಿಗೊತ್ತಿ ನಿಮ್ಮ ಕೊಠಡಿಗೆ ಪ್ರವೇಶ ಮಾಡಿದ್ರೆ ಆಗ ಅವನನ್ನು ಈ ದೊಡ್ಡ ಕಿಟಕಿಯ ಮುಂದೆ ನಿಲ್ಲಿಸ್ಬಿಡಿ. ಅದರಿಂದ ಏನಾಗತ್ತೆ ಹೇಳ್ತೀನಿ. ಅಯ್ಯೋ ಧಣಿಮಣಿ, ನೀವು ಕಿಟಕಿ ಮುಂದೆ ಯಾಕೆ ಬಂದ್ರಿ? ನೋಡೋದಿಕ್ಕೆ ಕಾಲವಾತಾಯ ಹೇಗಿರುತ್ತೆ ಅಂತ. ನೋಡಾಯ್ತಾ? ನೋಡಿದ್ವಿ, ಅದರ ಪರಿಣಾಮನೂ ಗೊತ್ತಾಯ್ತು. ಸಾಕ್ಷಾತ್ ನರಕ. ಈಗ ನಾವು ಇಲ್ಲೊಂದು ಕ್ಷಣನೂ ಇರಲ್ಲ. ನಾನಂತೂ ಹೇಗೋ ಪಾರಾದೆ. ಅವರಂತೆ ನನ್ನ ಮುಖ ಕಪ್ಪಾಗುವ ಮೊದಲು ನಾನು ಇಲ್ಲಿಂದ ಹೋಗಲೇಬೇಕು. ಪಂಡಿತ್ ರಾಮಕೃಷ್ಣ, ನಿಮ್ಮ ಪ್ರದರ್ಶನ ಸಮಾಪ್ತಿ ಆಯಿತೋ ಅಥವಾ ಇನ್ನೂ ಏನಾದ್ರೂ ಬಾಕಿ ಇದೆಯಾ? ಮಹಾಶಯರೇ, ಇನ್ನೂ ಬಹಳವಿದೆ. ಅರಮನೆಯಲ್ಲಿ ಇಲ್ಲಿ ಹೆಜ್ಜೆ ಹೆಜ್ಜೆಗಳಿಗೂ ಇಂಥ ವ್ಯವಸ್ಥೆ ಅನಿವಾರ್ಯ. ಪಂಡಿತ್ ರಾಮಕೃಷ್ಣ, ನಿಮ್ಮಲ್ಲಿ ವಿನಂತಿ ಏನೆಂದರೆ ಈಗಿಂದೀಗಲೇ ನೀವು ಯಂತ್ರ ತಜ್ಞರನ್ನು ಕರೆಸಿ ಅವರಿಗೆ ಆದೇಶ ನೀಡಿ ಎಲ್ಲಾ ಸುರಕ್ಷತೆಗಳನ್ನು ನಿಷ್ಕ್ರಿಯಗೊಳಿಸಿ. ನೋಡಿ, ನಾವಂತೂ ಸಾಧಾರಣ ಮನುಷ್ಯರು, ನಮಗೆ ಇಂತಹ ಯಾವುದೇ ಸುರಕ್ಷತೆ ಅವಶ್ಯಕತೆ ಇಲ್ಲ. ನಾವಂತೂ ಅಡಿಗೆ ಕೋಣೆಯಲ್ಲೇ ಇರುತ್ತೇವೆ. ಪಾಕಶಾಲೆಯಲ್ಲಿ ಬೇಡ ಮಹಾಶಯರೇ, ಬೇಡವೇ ಬೇಡ. ಅಲ್ಲಿ ರಾಜ ಪರಿವಾರಕ್ಕೆ ಭೋಜನ ತಯಾರಾಗಿಸಲಾಗುತ್ತೆ. ಅಲ್ಲಿ ಬೇರೆ ಕೊಠಡಿಗಳಿಗಿಂತ ಅಧಿಕ ಸುರಕ್ಷತೆ ಇರುತ್ತೆ. ಮತ್ತೆ ನಾವು ಹಾಗಾದ್ರೆ ಎಲ್ಲಿರೋದು? ಅಯ್ಯೋ, ಇವ್ರು ಎಲ್ಲಿ ಮಲ್ಗೋದು? ಸೇವಕರ ಅಂಗಳದಲ್ಲಿ ನಿದ್ರಿಸಲಾಗದು. ಈ ಕೊಠಡಿಯಲ್ಲೂ ಆಗಲ್ಲ, ಪಾಕಶಾಲೆಯಲ್ಲೂ ನಿದ್ರಿಸಲಾಗದು.
ನೀವೊಂದ್ ಕೆಲಸ ಮಾಡಿ, ನೀವು ಸೇವಕರ ಸ್ನಾನಗೃಹದಲ್ಲಿ ನಿದ್ರಿಸಿ. ಎಂತ ಮಾತಾಡ್ತಿದ್ದೀರಾ ಪಂಡಿತ ರಾಮಕೃಷ್ಣರೇ? ಅಲ್ಲಿ ಅಲ್ಲಿ ಎಲ್ಲಾ ಸೇವಕರು ಸ್ನಾನ ಮಾಡ್ತಾರೆ, ಕೈ ತೊಳಿತಾರೆ. ಕೆಟ್ಟ ನೀರು, ಕೊಳಕ್ ನೀರು ಎಲ್ಲ ಇವ್ರ ಮೇಲೆ ಬೀಳೋದಿಲ್ವೇ? ಇದೆಂತ ಸಮಸ್ಯೆ ಆಗೋಯ್ತು ಮಂತ್ರಿವರ್ಯರೇ. ಆದ್ರೆ ಈಗೇನ್ ಮಾಡೋದು? ಅರಮನೆಯಲ್ಲಿ ಸೇವಕರ ಸ್ನಾನಗೃಹ ಒಂದು ಸ್ಥಳದಲ್ಲಿ ಮಾತ್ರ ಸುರಕ್ಷತೆ ವ್ಯವಸ್ಥೆ ಇಲ್ಲ. ನೀವು ಅಲ್ಲೇ ನಿದ್ರಿಸ್ಬೇಕು. ನಾವು ನಿಮ್ಗಾಗಿ ಚಾಪೆ ವ್ಯವಸ್ಥೆನೂ ಮಾಡ್ತೇವೆ. ಹಾ, ಇಲ್ಲ ಇಲ್ಲ, ನಾವಂತೂ ಅಲ್ಲೇ ಮಲಗ್ತೇವೆ. ನೀವು ಆ ಸ್ಥಾನಕ್ಕೆ ಹೋಗೋ ಮಾರ್ಗ ತೋರಿಸಿ ಸಾಕು. ನೋಡಿ, ಇಲ್ಲಿಂದ ಹೊರಟು ಬಲಕ್ಕೆ ತಿರ್ಗಿ ಮತ್ತೆ ಎಡಕ್ಕೆ ತಿರ್ಗಿ ಅಲ್ಲಿಂದ ನೇರವಾಗಿ ಹೋದ್ರೆ ಸಿಗುತ್ತೆ. ಹಾ, ಜಾಗ್ರತೆ ಜಾಗ್ರತೆ. ಹಾ, ಬಲಕ್ಕೆ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ನಿಮಗ್ ಗೊತ್ತಿಲ್ವಾ? ಇವರು ನಮ್ಮ ರಾಜ್ಯದ ಅತಿಥಿಗಳು. ನೀವು ಇವ್ರ ಮೇಲೆ ಕೊಳಕ್ ನೀರನ್ನು ಹಾಕ್ತಾ ಇದ್ದೀರಾ. ಹೋಗಿ ಇಲ್ಲಿಂದ. ಸುಪ್ರಭಾತ ಮಹೋದಯರೇ. ಸುಪ್ರಭಾತ. ನಿಮ್ಮ ಆದೇಶಾನುಸಾರ ಯಂತ್ರ ವಿಶೇಷ ತಜ್ಞರ ಜೊತೆ ಮಾತಾಡಿದ್ದೇನೆ. ಅವರು ಅರಮನೆಯ ಎಲ್ಲಾ ಸುರಕ್ಷತಾ ವ್ಯವಸ್ಥೆಯನ್ನು ಸಮಾಪ್ತಿಗೊಳಿಸಿದ್ದಾರೆ. ಈಗ ನೀವು ನಿಶ್ಚಿಂತೆಯಾಗಿ ಅರಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು. ಚಾರು, ಈಗ ಎಲ್ಲಾ ಸಮಸ್ಯೆಗಳು ದೂರವಾಯಿತು. ನಾವೀಗ ಆನಂದವಾಗಿ ಈ ಅರಮನೆಯ ಸುಖವನ್ನು ಅನುಭವಿಸಬಹುದು. ಇನ್ನು ಮುಂದೆ ನಾವು ಈ ಸೇವಕರ ಸ್ನಾನಗೃಹದಲ್ಲ, ಬದಲಾಗಿ ಮಹಾರಾಜರ ಶಯ್ಯದ ಮೇಲೆ ನಿದ್ರಿಸಿ ಸುಖ ಪಡೆಯೋಣ. ಮಹೋದಯರೇ, ಪಾಕಶಾಲೆಯವರು ಪಟ್ಟಿ ಕಳಿಸಿದ್ದಾರೆ, ದಯಮಾಡಿ ನೋಡಿ. ಖಂಡಿತ. ಏನಾಯ್ತು? ಹೇ ಈಶ್ವರ, ಇದೇನು? ಅದೇ ಏನಾಯ್ತಂತ ಕೇಳ್ತಿರೋದ್ ನಾನು. ನೀವ್ ಯಾಕೆ ಚಿಂತೆ ಮಾಡ್ತಿದ್ದೀರಾ? 500 kg ದೇಸಿ ತುಪ್ಪ, 500 ಸೇರು ಅಕ್ಕಿ, 200 ಸೇರು ಮೆಣಸಿನಕಾಯಿ, ಬೇಳೆ 1,000 ಸೇರು. ಇದು ಕೇವಲ ಒಂದು ದಿನಕ್ಕೆ. ಇದು ವೇತನದ ಇನ್ನೊಂದು ಪಟ್ಟಿ. 10,000 ರಾಜ್ಯ ಮುದ್ರೆಗಳು, ಅದು ಅರಮನೆ ಸುರಕ್ಷಾ ಕರ್ಮಿಗಳ ವೇತನ. 5,000 ಸ್ವರ್ಣ ಮುದ್ರೆಗಳು ಸೇವಕರ ವೇತನ. 5,000 ಸ್ವರ್ಣ ಮುದ್ರೆಗಳು ಅರಮನೆ ಇತರ ವೆಚ್ಚಗಳು. ಹೇ ಈಶ್ವರ! ಅಯ್ಯೋ, ಮತ್ತೊಂದು ಪಟ್ಟಿ ಇದೆ, ತೆಗೆದುಕೊಳ್ಳಿ ಇದನ್ನ. ಅದೇನಂದ್ರೆ, ಮಹಾರಾಜರ ಬಳಿ ಒಂದು 10,000 ಆನೆ ಹಾಗೂ 10,000 ಕುದುರೆಗಳಿವೆ. ಅವುಗಳ ಭೋಜನ ವ್ಯವಸ್ಥೆಗಾಗಿ 10,000 ಸ್ವರ್ಣ ಮುದ್ರೆಗಳು ಪ್ರತಿ ಮಾಸ, ಉದ್ಯಾನವನದ ಕರ್ಮಚಾರಿಗಳಿಗಾಗಿ 2,000 ಸ್ವರ್ಣ ಮುದ್ರೆ ಪ್ರತಿ ಮಾಸ, ಅಸ್ತ್ರಶಸ್ತ್ರದ ಸಂರಕ್ಷಣೆಗಾಗಿ 1,00,000 ಸ್ವರ್ಣ ಮುದ್ರೆ ಪ್ರತಿ ಮಾಸ, ಹಾಗೂ ಅರಮನೆಯಲ್ಲಿ ಉರಿಯುವ ದೀಪಗಳಿಗಾಗಿ 1,000 ಸ್ವರ್ಣ ಮುದ್ರೆ ಪ್ರತಿ ಮಾಸ. ಆಮೇಲೆ ಇನ್ನೊಂದು ನಾವು ಆನೆ ಸಾಕಿದ್ವಿ ಚಾರು, ಅದು ಬಿಳಿಯ ಆನೆ. ಈ ಆನೆಯಿಂದ ನಾವು ಮೊದಲು ತಪ್ಪಿಸಿಕೊಳ್ಬೇಕು. ಇದು ನಮ್ಮನ್ನು ಬಿಡುವುದಿಲ್ಲ. ನಿನ್ ತಿಳಿದಿದ್ಯಾ ಏನ್ ಹೇಳ್ತಿದ್ಯಾ ಅಂತ? ಅಯ್ಯೋ, ಈ ಅರಮನೆ, ಇದು ಅರಮನೆ ಅಲ್ಲ, ಆನೆ ಇದೆ. ಈ ಆನೆಯನ್ನು ಸಾಕೋದಕ್ಕೆ ನಮ್ಮ ಕೈಯಿಂದ ಆಗಲ್ಲ. ಅದು ನಾವು ಇಲ್ಲಿಂದ ಆನೆನ ಓಡಿಸ್ಬಿಡ್ತೀವಲ್ಲ, ಆಮೇಲೆ ನಮ್ಗೆ ಧನ ಪ್ರಾಪ್ತಿ ಆಗುತ್ತೆ. ನಾವಿರ್ಬೋದು. ಉಪಹಾಸ್ಯ ಮಾಡ್ತಾ ಇದೀಯಾ? ವಿಜಯನಗರದಲ್ಲಿದ್ದು ವಿಜಯನಗರ ಮಹಾರಾಜರ ಕೈಯಿಂದ ಪಡೆದಿರುವ ಅರಮನೆಯನ್ನು ಯಾರು ಕ್ರಿಯೆ ಮಾಡುತ್ತಾರೆ? ಇದ್ರ ಅರ್ಥ ನಾವು ಜಾಲದಲ್ಲಿ ಬಿದ್ವಿ ಅಂತನಾ ಬಾಲ? ಪ್ರಣಾಮ ಮಂತ್ರಿವರ್ಯರೇ. ಪ್ರಣಾಮ ಪಂಡಿತ ರಾಮಕೃಷ್ಣರೇ, ಪ್ರಣಾಮ. ಬಾಲ ಮಹೋದಯರೇ, ಪ್ರಣಾಮ. ಪ್ರಣಾಮ್. ನಾವು ಭಾವಿಸುತ್ತೇವೆ ನಿಮ್ಮ ಅರಮನೆಯ ಮೊದಲ ರಾತ್ರಿ ಸುಖದಾಯಕ ಹಾಗೂ ಆನಂದದಾಯಕವಾಗಿತ್ತು ಅಂತ. ಮಹಾರಾಜರನ್ನು ಭೇಟಿ ಆಗ್ಬೇಕು. ಆದ್ರೆ ಏಕೆ? ಒಂದೊಮ್ಮೆ ನಿಮಗೆ ಅಸೌಕರ್ಯವಾಗಿದ್ದರೆ ನಮಗ್ ತಿಳಿಸಿ, ನಾವದನ್ನು ಪರಿಹರಿಸುತ್ತೇವೆ. ಇಂತಹ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮಹಾರಾಜರ ಬಳಿ ನಮ್ಮಿಂದ ಏನಾದ್ರೂ ತಪ್ಪಾಯ್ತೆ? ಇಲ್ಲ, ನಾನು ಮಹಾರಾಜರನ್ನೇ ಭೇಟಿ ಆಗ್ಬೇಕು. ನೀವು ಹೇಗೆ ಬಯಸುತ್ತೀರೋ ಹಾಗೇ ಆಗಲಿ. ಅದು ಪಂಡಿತ ರಾಮಕೃಷ್ಣ ನಿಮಗೆ ದಿನನಿತ್ಯದ ಪಟ್ಟಿ ನೀಡಿದ್ದಾರಲ್ಲ, ಕೃಪೆ ಮಾಡಿ ಅದನ್ನ ಸ್ವಲ್ಪ ಒದಗಿಸಿ ಬಿಡಿ. ಅದೆಲ್ಲ ಆಮೇಲೆ, ಮೊದಲು ನಾನು ಮಹಾರಾಜರನ್ನು ಭೇಟಿ ಆಗ್ಬೇಕು. ಅದರ ನಂತರ ಇದನ್ನೆಲ್ಲ ಮಾಡೋಣ. ಬಾಲ ಮಹೋದಯರೇ, ನೀವಂತೂ ನಮ್ಮ ಅರಮನೆಯ ವಿಶೇಷ ಅತಿಥಿಗಳು.
ಈಗ ನಿಮಗೆ ನಾವು ಇಲ್ಲ ಅಂತ ಹೇಳಲು ಸಾಧ್ಯವೇ ಇಲ್ಲ. ನಿಮ್ಮ ಇಚ್ಛೆಯಂತೆಯೇ ಆಗಲಿ. ಆದ್ರೆ ಮಹಾರಾಜರಿಗೆ ನಮ್ಮ ಮೇಲೆ ದೂರು ನೀಡಿದಿರಿ.